ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಜಾನಕಿ ಹೊಗೆಯಾಡುತ್ತಿದ್ದ ಹಂಡೆಯಿಂದ ನೀರನ್ನು ತೆಗೆದು ಅಲ್ಲೇ ಇದ್ದ ತಾಮ್ರದ ಕೊಳತಪ್ಪಲಿಗೆ ಹಾಕಿ ನೀರನ್ನು ಹದ ಮಾಡಿಕೊಂಡಳು. ಮಣೆ ಮೇಲೆ ಕುಳಿತು ಕೊಬ್ಬರಿ ಎಣ್ಣೆ ಜೊತೆ ಅರಿಶಿನವನ್ನು ಬೆರೆಸಿ ಹಚ್ಚಿಕೊಂಡಳು. ಬಿಸಿಯಾದ ನೀರಿನಿಂದ ಸ್ನಾನ ಮಾಡಿ ಮತ್ತೊಮ್ಮೆ ಸೀಗೆಕಾಯಿ ಪುಡಿಯನ್ನು ಹಚ್ಚಿಕೊಂಡು ಸ್ನಾನ ಮುಗಿಸಿದಳು. ತನ್ನ ತವರು ಮನೆಯಿಂದ ತಂದ ತನ್ನ ತಾಯಿಯ ಸೀರೆಯನ್ನು ಉಟ್ಟಿಕೊಂಡು ಸ್ನಾನದ ಕೋಣೆಯಿಂದ ಹೊರಬಂದಳು. ಜಾನಕಿ ಅತ್ತೆ ಎಂದು ಕರೆದಳು. ಗಿರಿಜಮ್ಮ ಒಮ್ಮೆ ತಿರುಗಿ ನೋಡಿ ಸಂತೋಷದಿಂದ ಅಪ್ಪಿಕೊಂಡು, ಬಾ ಅಮ್ಮ ಜಾನಕಿ, ಎಷ್ಟು ಲಕ್ಷಣವಾಗಿ ಕಾಣುತ್ತಿದ್ದೀಯ, ನನಗೆ ತುಂಬಾ ಮುದ್ದಾಗಿರುವ ಸೊಸೆ ಸಿಕ್ಕಿದ್ದಾಳೆ ಎಂದು ಹೇಳುತ್ತಾ ತನ್ನ ಕೈಗಳಿಂದ ಅವಳ ದೃಷ್ಟಿ ತೆಗೆದರು. ಇವತ್ತಿನಿಂದ ಈ ಮನೆಯ ಜವಾಬ್ದಾರಿಯೆಲ್ಲ ನಿನ್ನದೇ. ಇನ್ನೂ ವರ್ಷ ಕಳೆಯುವಷ್ಟರಲ್ಲಿ ನನಗೆ ಮೊಮ್ಮಗು ಆಡಿಸುವ ಬಯಕೆಯನ್ನು ತೀರಿಸು ಎಂದರು. ಜಾನಕಿ ನಸುನಕ್ಕಳು. ಬಾ ಅಡುಗೆ ಮನೆ ತೋರಿಸುತ್ತೇನೆ ಎಂದು ಕರೆದುಕೊಂಡು ಅಡುಗೆ ಕೋಣೆಗೆ ಹೋದರು. ದೊಡ್ಡದಾದ ಅಡುಗೆ ಕೋಣೆ, ಅದಕ್ಕೆ ದೊಡ್ಡದಾದ ಕಿಟಕಿಗಳು. ಅಡುಗೆ ಕೋಣೆಯ ಒಂದು ಮೂಲೆಯಲ್ಲಿ ದೊಡ್ಡದಾದ ಅರೆಯುವ ಕಲ್ಲು, ಅಲ್ಲೇ ಪಕ್ಕದಲ್ಲಿ ನೀರು ತುಂಬಲು ದೊಡ್ಡದಾದ ಕೊಳತಪ್ಪಲೆ, ಅಡುಗೆ ಮಾಡಲು ಸೌದೆ ಒಲೆ, ಮರದ ಕಪಾಟಿನಲ್ಲಿ ಜೋಡಿಸಿಟ್ಟ ಸಾಂಬಾರು ಪದಾರ್ಥಗಳು, ಮರದ ಕಟ್ಟಿಗೆಯಲ್ಲಿ ತುಂಬಿಟ್ಟ ದವಸ ಧಾನ್ಯಗಳು, ಸಾಲಾಗಿ ಜೋಡಿಸಿಟ್ಟ ಭರಣಿಗಳು, ಹೊಳೆಯುವ ಕಂಚಿನ ತಾಮ್ರದ ತಟ್ಟೆ, ಲೋಟ, ಪಾತ್ರೆಗಳು. ಗಿರಿಜಮ್ಮ ಒಲೆಗೆ ಬೆಂಕಿ ಮಾಡಿಕೊಟ್ಟು ಜಾನಕಿಗೆ ಹಾಲನ್ನು ಕಾಯಿಸಲು ಹೇಳಿದರು. ಜಾನಕಿ ಹಾಲನ್ನು ಕಾಯಿಸಲು ಪಾತ್ರೆಯನ್ನು ತೆಗೆದುಕೊಂಡು ಬಂದು ಒಲೆ ಮುಂದೆ ಕುಳಿತುಕೊಳ್ಳುತ್ತಾಳೆ. ರಘುನಾಥ ಎದ್ದು ಕೋಣೆಯಿಂದ ಹೊರಬರುತ್ತಾನೆ. ಅಮ್ಮನನ್ನು ಕರೆದು, ಅಮ್ಮ ಕಾಫಿ ಆಯಿತೆ ಎಂದು ಕೇಳುತ್ತಾನೆ. ಇಲ್ಲ ಮಗ, ನಿನ್ನ ಹೆಂಡತಿ ಇವತ್ತು ಎಲ್ಲರಿಗೂ ಕಾಫಿ ಮಾಡಿಕೊಡುತ್ತಾಳೆ, ನೀನು ಹೋಗಿ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿ ಬಾ. ನಿನಗೆ ಅಷ್ಟರಲ್ಲಿ ಕಾಫಿ ತಿಂಡಿ ಎರಡನ್ನು ತಯಾರಿ ಮಾಡಿ ಕೊಡುತ್ತಾಳೆ ನಿನ್ನ ಹೆಂಡತಿ ಎಂದು ಗಿರಿಜಮ್ಮ ನಗುತ್ತಾ ಹೇಳಿದರು. ರಘುನಾಥ ನಗುತ್ತಾ ಸ್ನಾನ ಮಾಡಲು ಹೋಗುತ್ತಾನೆ. ಇತ್ತ ಜಾನಕಿ ಹಾಲು ಕಾಯಿಸಿದಳು. ಬೆಲ್ಲ ಮತ್ತು ಕಾಫಿ ಹುಡಿಯನ್ನು ಬೆರೆಸಿ ಕಾಫಿ ತಯಾರಿಸಿದಳು. ತಿಂಡಿಗೆ ರೊಟ್ಟಿ ತಟ್ಟಲು ಕುಳಿತುಕೊಂಡು ಅವಳ ಜೊತೆಗೆ ಗಿರಿಜಮ್ಮ ಮತ್ತು ಇನ್ನು ಕೆಲ ಹೆಂಗಸರು ಕುಳಿತುಕೊಂಡು ಮಾತನಾಡುತ್ತಾ ರೊಟ್ಟಿ ಮಾಡಲು ಜಾನಕಿಗೆ ಸಹಾಯ ಮಾಡುತ್ತಿದ್ದರು. ಅಷ್ಟರಲ್ಲಿ ಮಂಗಲಮ್ಮ ಗಿರಿಜಾ ಗಿರಿಜಾ ಎಂದು ಕರೆಯುತ್ತಾ ಅಡುಗೆ ಕೋಣೆಗೆ ಬಂದರು. ಗಿರಿಜಮ್ಮ ಯಾಕೆ ಮಂಗಲ ನನ್ನನ್ನು ಕೂಗುತ್ತಾ ಬರುತ್ತಿದ್ದೀಯಾ, ಏನಾಯಿತು ಎಂದಳು. ಏನಿಲ್ಲ, ನೀನು ಹೊರಗಡೆ ಎಲ್ಲೋ ಕಾಣಿಸಲಿಲ್ಲ, ಅದಕ್ಕೆ ನಿನ್ನನ್ನು ಕರೆಯುತ್ತಾ ಬಂದೆ ಎಂದರು. ಹಾಗೇನು, ಬಾ ಇಲ್ಲಿ ಕುತ್ಕೋ, ನನ್ ಸೊಸೆ ಇವತ್ತು ನಮಗೆಲ್ಲ ರೊಟ್ಟಿ ಚಟ್ನಿ ಮತ್ತು ಕಾಫಿ ಮಾಡಿಕೊಡುತ್ತಿದ್ದಾಳೆ, ಬಾ ನೀನು ಅವಳ ಕೈ ರುಚಿ ನೋಡುವೆಯಂತೆ. ಸರಿ, ನೀನು ಹೇಳಿದ ಹಾಗೆ ಆಗಲಿ ಎಂದು ಗಿರಿಜಮ್ಮನ ಹತ್ತಿರ ಬಂದು ಕುಳಿತುಕೊಂಡಳು. ಜಾನಕಿ ರೊಟ್ಟಿ ತಟ್ಟುತ್ತಾ ಕುಳಿತಿದ್ದಳು. ಮಂಗಲಮ್ಮ ಜಾನಕಿಯ ಕಡೆ ನೋಡಿ, ಏನಮ್ಮ ಜಾನಕಿ, ರಾತ್ರಿ ನಿದ್ರೆ ಚೆನ್ನಾಗಿ ಆಯಿತೆ, ನಮ್ಮ ರಘುನಾಥ ನಿನಗೆ ನಿದ್ದೆ ಮಾಡಲು ಬಿಟ್ಟಿದ್ದಾನಾ ಎಂದು ರೇಗಿಸುತ್ತಾ ಅವಳನ್ನು ಕೇಳಿದರು. ಜಾನಕಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಸು ನಗುತ್ತಿದ್ದಳು. ಓಹೋ, ಈಗ ನಾಚಿಕೆಯೇ, ನಿನ್ನೆ ಅಷ್ಟೊಂದು ಭಯಪಡುತ್ತಿದ್ದೆ ನೀನು, ಅಲ್ಲವೇ ಎಂದು ಅವಳನ್ನು ಮತ್ತಷ್ಟು ರೇಗಿಸತೊಡಗಿದರು. ಜೊತೆಗಿದ್ದ ಹೆಂಗಸರೆಲ್ಲ ನಗುತ್ತಿದ್ದರು. ಗಿರಿಜಮ್ಮ, ಹೇ ಮಂಗಲ, ಸುಮ್ನೆ ಕೂತ್ಕೊಳ್ಳೆ, ಏನ್ ಮಾತಾಡ್ತಿದ್ದೀಯಾ, ಪಾಪದ್ದು ಅದು. ನಿನ್ನೆ ನನ್ನತ್ರ ಬಂದು ಅಳುತ್ತಾ ನಿಂತಿದ್ದಳು, ನಾನು ಬೈದು ಅವಳನ್ನು ಕೋಣೆಗೆ ಕಳುಹಿಸಿದ್ದೆ, ನೀನು ಏನೇನೋ ಮಾತಾಡಿ ನನ್ನ ಸೊಸೆಗೆ ರೇಗಿಸಬೇಡ ಎಂದರು. ಸರಿ ಗಿರಿಜಮ್ಮ, ನಿನ್ ಸೊಸೆಗೆ ನಾನೇನು ಹೇಳಲ್ಲ, ಆಯಿತು ಮಾರಾಯ್ತಿ ಎಂದು ಸುಮ್ಮನಾದರು. ಅಷ್ಟರಲ್ಲಿ ರಘುನಾಥ ಸ್ನಾನ ಮುಗಿಸಿ ದೇವರ ಪೂಜೆ ಮುಗಿಸಿ ಅಡುಗೆ ಮನೆ ಒಳಗೆ ಬಂದನು. ಅಮ್ಮ ಕಾಫಿ ಆಯಿತೆ ಎಂದು ಕೇಳಿದನು. ಗಿರಿಜಮ್ಮ, ಆಯಿತು ಮಗ, ನೀನು ಕುಳಿತುಕೋ, ನಾವು ಎಲ್ಲರಿಗೂ ಒಟ್ಟಿಗೆ ತಿಂಡಿ ತಂದು ಕೊಡುತ್ತೇವೆ ಎನ್ನುತ್ತಾ ಎದ್ದು ನಿಂತರು. ರೊಟ್ಟಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡಳು. ಮಂಗಲ, ಆ ಕಾಫಿಯನ್ನು ತೆಗೆದುಕೊಂಡು ಬಾ, ಎಲ್ಲರಿಗೂ ತಿಂಡಿ ಕಾಫಿ ಕೊಡೋಣ ಎಂದು ಮಂಗಲಮ್ಮನಿಗೆ ಹೇಳಿದಳು. ಮಂಗಲಮ್ಮ ಕಾಫಿ ಹಿಡಿದು ಎದ್ದು ನಿಂತು ಹೊರಗಡೆ ಹೋಗಲು ಬಾಗಿಲ ಹತ್ತಿರ ಬಂದಳು. ಅಲ್ಲೇ ನಿಂತಿದ್ದ ರಘುನಾಥನನ್ನು ನೋಡಿ, ಏನೋ ರಘುನಾಥ, ಇಲ್ಲಿ ಯಾಕೆ ನಿಂತಿದ್ದೆ, ತಿಂಡಿ ಕೊಡ್ತೀನಿ. ಹಾओ, ಬರ್ತೀನಿ, ನೀರು ಕುಡಿದು ಬರ್ತೀನಿ, ನೀವು ಹೋಗಿ ಎಂದು ಹೇಳಿದನು. ಹೌದು ಹೌದು, ನಿನಗೆ ತುಂಬಾನೇ ಬಾಯಾರಿಕೆ ಆಗಿದೆ ಅನ್ಸುತ್ತೆ, ಯಾಕೆಂದರೆ ನಿನ್ನ ಹೆಂಡತಿ ಒಳಗಡೆ ಇದ್ದಾಳಲ್ವಾ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.